ಗೆದ್ದ ಮೇಲೆ ಮುಂದೆ ಪ್ರವಾಸ ಮಾಡ್ತಾ ಮುಂದೆ ಬಂತು. ಒಂದು ಕಡೆ ಇರೋರಲ್ಲ ಅವರು. ಮುಂದೆ ಬಂದು ಯಾದವಾದ್ರಿ ಅನ್ನೋ ಜಾಗಕ್ಕೆ ಬಂದರು. ಯಾದವಾದ್ರಿ ಅಂದರೆ ಇವತ್ತಿನ ಮೇಲುಕೋಟೆ. ಅಲ್ಲಿ ಮೇಲುಕೋಟೆಗೆ ಬಂದರು. ಮೇಲುಕೋಟೆಗೆ ಬಂದು ಒಂದು ದಿವಸ ಬಲ್ಕೊಂಡಾಗ ಕನಸಲ್ಲಿ ಚಲುವ ನಾರಾಯಣ ಕನಸಲ್ಲಿ ಬಂದ ಅಂತ ಹೇಳ್ತಾರೆ. ಕನಸಲ್ಲಿ ಬಂದು, ನೋಡಿ ರಾಮಾನುಜಾಚಾರ್ಯರೇ, ನನ್ನ ವಿಗ್ರಹ ಇದೆ ಇಲ್ಲಿ, ಸಾವಿರಾರು ವರ್ಷಗಳಿಂದ ಅಲ್ಲೇ ಬಿದ್ದಿದೆ ಅದು, ಅದನ್ನು ದಯವಿಟ್ಟು ಅದನ್ನು ತೆಗೆದು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಎಲ್ಲಿದ್ದೀಯಪ್ಪ ನೀನು ಅಂತ ಕೇಳಿದರು. ಎಷ್ಟು ಚಂದ ಕನಸಲ್ಲಿ ಹೇಳ್ತಾನಂದರೆ, ಕಲ್ಯಾಣ ತೀರ ದಕ್ಷಿಣಕ್ಕೆ ಗಿರಿಯ ಕೆಳಭಾಗದಲ್ಲಿ ಸಂಪಿಗೆ ಮರಗಳಿದ್ದಾವೆ. ಅದು ಬರೆದಿದ್ದಾರೆ ಅವರು, ಹಿಂಗೆ ಕನಸು ಬಿತ್ತು ನನಗೆ ಅಂತ. ಸಂಪಿಗೆ ಮರ ಇದ್ದಾವೆ, ಅಲ್ಲೆಲ್ಲ ಬಿಳಿ ಮಣ್ಣಿದೆ. ಎಲ್ಲ ಕಡೆ ಬೇರೆ ಥರದ ಕೆಂಪು ಮಣ್ಣಿದ್ದರೆ ಆ ಜಾಗದಲ್ಲಿ ಮಾತ್ರ ಬಿಳಿ ಮಣ್ಣಿದೆ. ಗರುಡ ತಂದು ಹಾಕಿದ್ದಾನೆ ಬಿಳಿ ಮಣ್ಣನ್ನು, ನಾನು ಇರಬೇಕು ಅಂತ ಅಲ್ಲಿ ಹೇಳಿ. ಆ ಮಣ್ಣಿದೆ, ಅದನ್ನು ಮೈ ಮೇಲೆ ಹಚ್ಕೊಳ್ಳುವಂಥ ಒಳ್ಳೆ ಮಣ್ಣದು. ನಮ್ಮ ಇದು ಮಾಡ್ತೀವಲ್ಲ ಗೋಪಿಚಂದನ ಇದ್ದ ಹಾಗೆ ಅದು ಬೆಳ್ಳಗಿರುವಂಥ ಮಣ್ಣು. ಆ ಮಣ್ಣಿದೆ, ಅಲ್ಲೊಂದು ಹುತ್ತ ಇದೆ, ತುಳಸಿ ಗಿಡ ಇದೆ ಒಂದಷ್ಟು, ಅದ್ರ ಪಕ್ಕ ಹುತ್ತ ಇದೆ. ಹುತ್ತದ ಕೆಳಗೆ ಕೂತಿದ್ದೇನೆ, ಬಂದು ನಾನು ತಗೊಂಡು ಹೋಗಿ ಅಂತ ಬಂತು. ಮರುದಿನ ವಿಷ್ಣುವರ್ಧನಿಗೆ ಹೇಳಿದರು. ಅವರೆಲ್ಲರೂ ಬಂದು ಅಲ್ಲಿ ಪೂಜೆ ಮಾಡಬೇಕು. ನದಿಯಿಂದ ನೀರು ತರಬೇಕು, ಪುಷ್ಕರಣಿಯಿಂದ ನೀರು ತರಬೇಕು, ನೀರು ಹಾಕಬೇಕು ಹುತ್ತದ ಮೇಲೆ. ಮಂತ್ರ ಹೇಳ್ಕೊಂಡು ನೀರು ಹಾಕಬೇಕು. ನೀರು ಹಾಕಿದಂಗೆ ಹುತ್ತ ಕರಗ್ತಾ ಹೋಗುತ್ತೆ. ಇಡೀ ದಿವಸ ನಿಂತಿದ್ದಾರೆ ಅಲ್ಲಿ, ನೀರು ಹಾಕ್ತಾ ಹುತ್ತ ಕರಗಿಸೋದು. ಒಂದು ಕ್ಷಣಕ್ಕೆಲ್ಲ ಹುತ್ತ ಕರಗಿದ ತಕ್ಷಣ ಒಳಗಿನ ಚಲುವ ನಾರಾಯಣ ಮೂರ್ತಿ ಹೊರಗೆ ಬಂತು. ಅದನ್ನು ತೊಗೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿದರು. ಅವನು ಇಟ್ಕೊಂಡೆ, ವಿಷ್ಣುವರ್ಧನ್ ಇಟ್ಕೊಂಡೆ ಪ್ರತಿಷ್ಠಾಪನೆ ಮಾಡಿ ಅವಾಗ ಹಾಡಿದ್ದಾರೆ ಒಂದು. ಆ ಹಾಡು ಭಾಳ ಪ್ರಸಿದ್ಧ ಹಾಡು ಶ್ರೀ ವೈಷ್ಣವರಲ್ಲಿ. ಪಹಲ್ ಕಂಡೇನ್ ನಾರಾಯಣನ ಕಂಡೇನ್ ಅಂತ, ನಾರಾಯಣನ ಕಂಡೆ ನಾನು ಅಂತ, ಹುತ್ತಿನಲ್ಲಿ ನಾರಾಯಣನ ಕಂಡೆ ಅನ್ನೋ ಹಾಡನ್ನು ತುಂಬ ಚೆಂದ ಹಾಡಿದ್ರಂತೆ. ತಂದು ಬಿಡಿಸಿದರು, ಪ್ರತಿಷ್ಠಾಪನೆ ಮಾಡಿದರು. ಅದು ಮಾಡಿದ್ದು ಯಾವತ್ತು ಅಂತ ಡಾಕ್ಯುಮೆಂಟ್ ಇದೆ. ಶಾಲಿವಾಹನ ಶಕವರ್ಷ 1024 ಬಹುಧಾನ್ಯ ಸಂವತ್ಸರದ ಪುಷ್ಯ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ಪುನರ್ವಸು ನಕ್ಷತ್ರ. ಇವತ್ತಿಗೂ ಕೂಡ ಮೇಲುಕೋಟೆಯಲ್ಲಿ ಆ ಕಾರ್ಯಕ್ರಮ ಮಾಡ್ತಾರೆ. ಅಂದರೆ ಅವತ್ತಿನ ದಿವಸ ರಾಮಾನುಜರ ವಿಗ್ರಹವನ್ನು ಚಲುವ ನಾರಾಯಣನ ಮುಂದೆ ತೊಗೊಂಡು ಹೋಗ್ತಾರೆ. ತಾವೆಲ್ಲ ಕೇಳಿದ್ದೀರಿ, ಅದು ಚೆನ್ನಾಗಿದೆ. ಪ್ರತಿ ವರ್ಷ ನಡೀತದೆ ಕಾರ್ಯಕ್ರಮ. ಅದು ವೈರಮುಡಿ ಅಲ್ಲ, ಇದು ಬೇರೆ. ರಾಮಾನುಜರ ವಿಗ್ರಹವನ್ನು ಗುಡಿ ಮುಂದೆ ತೊಗೊಂಡು ಹೋಗುವಂಥದ್ದು. ಅಂದರೆ ಅವತ್ತು ರಾಮಾನುಜರು ಮುತ್ತೆಯನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ. ಇದು ನಮ್ಮ ತಾರೀಕಿನ ಪ್ರಕಾರ ಹೇಳೋದಾದರೆ 1112ನೇ ಇಸ್ವಿ, 12ನೇ ಇಸ್ವಿಯಲ್ಲಿ ಆ ಪ್ರತಿಷ್ಠಾಪನೆ ಆಯಿತು ಅಂತ. ಕಟ್ಟಿದ್ದು ಪೂರ್ತಿ ಕಟ್ಟೋಕ್ಕಾಗಲಿಲ್ಲ ಅವಾಗ. ವಿಷ್ಣುವರ್ಧನ ಇದ್ದಾಗ ಅವನ ಸಹಕಾರದಿಂದ ಅಧಿಷ್ಠಾನ, ಭಿತ್ತಿ, ಕಪೋತ, ಗ್ರೀವ ಮೊದಲಿದ್ದಂಥ ಒಂದು ದೇವಾಲಯ ಸೃಷ್ಟಿ ಮಾಡಿದರು. ಪೂರ್ತಿ ದೊಡ್ಡ ದೇವಾಲಯ ಆಗಲಿಲ್ಲ. ಮುಂದೆ ನವರಂಗ, ಸ್ತೂಪ ಎಲ್ಲ ಬಂದದ್ದು ವಿಜಯನಗರ ಕಾಲದಲ್ಲಿ. ಅಂದರೆ ಒಂದೇ ವರ್ಷಕ್ಕೆ ಒಂದೇ ಸಲ ದೇವಸ್ಥಾನ ನಿರ್ಮಾಣ ಆಗಿದ್ದಲ್ಲ, ಹಂತವಾಗಾಯಿತು. ವಿಜಯನಗರ ಕಾಲದಲ್ಲಿ ಪೂರ್ತಿ ಗಟ್ಟಿಯಾಯಿತು ಅಂತ. ಆಮೇಲೆ ರಾಮಾನುಜರು ವಿಷ್ಣುವರ್ಧನಿಗೆ ಹೇಳಿದ್ರಂತೆ, ನೀನು ರಾಜ ದೊಡ್ಡವನಾದ್ಯಪ್ಪ, ರಾಜ್ಯ ವಿಸ್ತಾರ ಆಯಿತು, ನೀನು ಯುದ್ಧ ಗೆದ್ದೆ. ಅವನು ಅನುಕೂಲ ಆಯಿತು, ಅವನು ಇವ್ರ ಜೊತೆಗೆ ಯುದ್ಧ ಗೆದ್ದುಬಿಟ್ಟ, ಚೋಳರ ಜೊತೆಗೆ. ವಿಸ್ತಾರ ಆಯಿತು ರಾಜ್ಯ. ಅದಕ್ಕೋಸ್ಕರ ಜನರಿಗೆ ಇದು ನೋಡಿ ಗುರುಗಳ ಕೆಲಸ, ದೊಡ್ಡವ್ರನ್ನ ಬಳಸ್ಕೊಂಡು ಪ್ರಯೋಗ ಮಾಡ್ಕೊಳ್ಳೋದಲ್ಲ, ಸಮಾಜಕ್ಕೆ ಕೆಲಸ ಮಾಡಿಸೋದು. ದೇವಸ್ಥಾನ ಪ್ರತಿಷ್ಠಾಪನೆ ಮಾಡು, ಜನರಿಗೆ ಭಕ್ತಿ ಕೇಂದ್ರ ಮಾಡು ಅಂತ ಹೇಳಿದ್ರಂತೆ. ಇವ್ರ ಮಾತು ಕೇಳಿ ಆತ 5 ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ ಅಂತ ಹೇಳ್ತಾರೆ. ಎಷ್ಟು ಚೆಂದ ಇದೆ ಅದು. ಆ ದೇವಸ್ಥಾನಗಳನ್ನು ಯಾವ ವರ್ಷ ಮಾಡಿದ ಅನ್ನೋದು ಬರೆದಿದ್ದಾರೆ. ತೊಂಡನೂರೊಳಗೆ ನಂಬಿ ನಾರಾಯಣ ದೇವಾಲಯ ಅಂತ 1099ನೇ ಇಸ್ವಿಯಲ್ಲಿ ಮಾಡಿದ್ದು. ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇವಾಲಯ ಪೂರ್ತಿ ಒಂದು ಹಂತ ಬಂದದ್ದು 1114ನೇ ಇಸ್ವಿಗೆ. ಮುಂದೆ ತಲಕಾಡಲ್ಲಿ ಕೀರ್ತಿ ನಾರಾಯಣ ದೇವಾಲಯ, ತಾವು ತಲಕಾಡು ಹೋದರೆ ಗೊತ್ತಿರುತ್ತೆ, ಅದು ಮುಚ್ಕೊಂಡ್ಬಿಡುತ್ತೆ ಪೂರ್ತಿ ಮರಳಲ್ಲಿ. 12 ವರ್ಷಕ್ಕೊಂದ್ಸಲ ತೆಗಿತಾರೆ, ಪೂಜೆ ಮಾಡ್ತಾರೆ. ಅದು ಕೀರ್ತಿ ನಾರಾಯಣ ದೇವಾಲಯ 1117ನೇ ಇಸ್ವಿಗೆ. ಬೇಲೂರಿನ ಚೆನ್ನಕೇಶವ ದೇವಾಲಯ 1117ನೇ ಇಸ್ವಿಗೆ. ಅದಕ್ಕಿಂತ ನಮಗೆ ಹತ್ತಿರವಾಗಿರೋದು ಗದುಗಿನ ವೀರನಾರಾಯಣ ದೇವಾಲಯ 1117ನೇ ಇಸ್ವಿಗೆ. ಇವೆಲ್ಲವೂ 5 ದೇವಸ್ಥಾನ ವಿಷ್ಣುವರ್ಧನ ತನ್ನ ಹಣದಿಂದ ಎಲ್ಲ ಕಟ್ಟಿಸಿದ್ದು. 5 ದೇವಸ್ಥಾನ ಕಟ್ಟಿಸಿದ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಮ್ಮ ಗದಗಿನ ವೀರನಾರಾಯಣನ ಗುಡಿಯನ್ನು ಬಿಟ್ಟಿದೇವ ಕಟ್ಟಿಸಿದ್ದು ನನಗೆ ಗೊತ್ತಿರಲಿಲ್ಲ. ಆ ದಾಖಲೆ ನೋಡಿದಾಗ ಗೊತ್ತಾಯಿತು. ಇಸ್ವಿ ಕೂಡ ಹಾಕಿದ್ದಾರೆ, ಇಂಥ ದಿವಸ ವಿಷ್ಣುವರ್ಧನ ಆಗಿದ್ದ. ವಿಷ್ಣುವರ್ಧನ ಅದರ ಉದ್ಘಾಟನೆಗೆ ಬಂದಿದ್ದ ಅಲ್ಲಿ ದೇವಸ್ಥಾನಕ್ಕೆ ಅಂತ ಕೂಡ ಹಾಕ್ತಾರೆ. ನಮ್ಮ ವೀರನಾರಾಯಣ ಗುಡಿಗೆ ಬಂದಿದ್ದ ಅಂತ. ಹೀಗೆ ದಕ್ಷಿಣ ಭಾರತದ ಪ್ರತಿಯೊಂದು ದೇವಸ್ಥಾನದಲ್ಲಿ ನಮಗೊಂದು ಸ್ಪೆಷಾಲಿಟಿ ನಿಮ್ಗೆ ಗೊತ್ತು. ಮೂಲ ವಿಗ್ರಹ ಗುಡಿಯೊಳಗಿರ್ತದೆ, ಒಂದು ಉತ್ಸವ ಮೂರ್ತಿ ಅಂತ ಒಂದಿರ್ತದೆ. ಅದನ್ನು ಯಾಕೆ ಮಾಡ್ತಿದ್ದು ಅಂದರೆ,
ಕೆಲವೊಂದಿಷ್ಟು ಜನಕ್ಕೆ ದೇವಸ್ಥಾನದಲ್ಲಿ ಪ್ರವೇಶ ಇರಲಿಲ್ಲ. ಅವ್ರಿಗೂ ಬೇಕಲ್ಲ, ದರ್ಶನ ಆಗಬೇಕಲ್ಲ ಭಗವಂತಂದು ಅಂತ ಹೇಳಿ ಹೊರಗಡೆ ಮೆರವಣಿಗೆ ತೊಗೊಂಡು ಹೋಗೋರು, ಉತ್ಸವ ಮೂರ್ತಿ ತೊಗೊಂಡು ಹೋಗೋರು. ಈ ಚಲುವನಾರಾಯಣನ ದೇವಸ್ಥಾನಕ್ಕೆ ಉತ್ಸವ ಮೂರ್ತಿ ಇರಲಿಲ್ಲ. ಇವ್ರಿಗೆ ಅನ್ನಿಸ್ತು ಉತ್ಸವ ಮೂರ್ತಿ ಬೇಕಾಗಿತ್ತಲ್ಲ ಅಂತ. ಒಂದು ಸಲ ಕನಸಲ್ಲಿ ಬಂದು ಚಲುವನಾರಾಯಣ ಹೇಳಿದಂತೆ, ನೋಡಪ್ಪ, ಎಷ್ಟೋ ಜನ ಭಕ್ತರಿದ್ದಾರೆ, ದೇವಸ್ಥಾನಕ್ಕೆ ಕೆಲಸ ಮಾಡಿದ್ದಾರೆ, ನಿನಗೂ ಅವ್ರ ಬಗ್ಗೆ ತುಂಬ ಪ್ರೀತಿ ಇದೆ, ಅವ್ರ ದರ್ಶನ ಕೊಡೋಕ್ಕೆ ಆಗ್ತಾ ಇಲ್ಲಲ್ಲ, ನನಗೆ ಏನು ಮಾಡೋದು, ನಾನು ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ದಂಗೆ ಆಯ್ತು. ಆ ಉತ್ಸವ ಮೂರ್ತಿ ಎಲ್ಲಿದೆ? ಈ ಕನಕನಲ್ಲಿ ಡೈಲಾಗ್ ಇದು, ಉತ್ಸವ ಮೂರ್ತಿ ಎಲ್ಲಿದೆ ಅಂತ. ಹಿಂದೆ ಮುಸಲ್ಮಾನರು ದಾಳಿ ಮಾಡಿದಾಗ ನಾನು ದೇವಸ್ಥಾನ ಭಗ್ನಾಗಿ ನಾನು ಹುತ್ತಿನ ಕೆಳಗೆ ಕೂತಿದ್ದೆ. ನಾವು ಉತ್ಸವ ಮೂರ್ತಿ ತೊಗೊಂಡು ಹೋಗಿದ್ದಾರೆ, ಅದು ದೆಹಲಿ ಬಾದಶಾಹನ ಕಡೆ ಇದೆ ಅಂತ. ಎಲ್ಲಿ ಅದು? ಎಲ್ಲಿ? ಮೇಲ್ಕೋಟೆ, ಎಲ್ಲಿ? ಡೆಲ್ಲಿ ತೊಗೊಂಡು ಹೋಗಿದ್ದಾರೆ, ಬಾದಶಾಹನ ಕಡೆ ಇದೆ ಅಂತಂದು ಪ್ರತಿಷ್ಠಾಪನೆ ಮಾಡು, ಸಂತೋಷ ಆಗ್ತದೆ ಅಂತ ಹೇಳ್ದಂಗೆ ಆಯ್ತಂತ. ಇವರು ಮಾಡಬೇಕು ಅಂದರು. ನಾನು ಸ್ವಲ್ಪ ಕಾಳಜಿ ಮಾಡಿದೆ, ಇದನ್ನು ಸತ್ಯನ ಸುಳ್ಳ, ಏನಿದು ದಾಖಲೆ ಇದೆ ಅಂತ ಹುಡುಕಿದರೆ ಎಷ್ಟು ಚೆನ್ನಾಗಿ ದಾಖಲೆ ಆಗಿದೆ ಗೊತ್ತಾ. ರಾಮಾನುಜರ ಸಮಕಾಲೀನ ಗ್ರಂಥ ಯತಿರಾಜ ವೈಭವಂ ಅನ್ನೋ ಪುಸ್ತಕದಲ್ಲೂ ಇದೆ. 13ನೇ ಶತಮಾನದ ಪ್ರಪನ್ನಾಮೃತ ಅಂತ ಪುಸ್ತಕ, ಇನ್ನೊಂದು ಅದೇ ಶತಮಾನದ ಗುರುಪರಂಪರಾ ಪ್ರಭಾವಂ ಅನ್ನೋ ಪುಸ್ತಕ, 15ನೇ ಶತಮಾನದಲ್ಲಿ ಬಂತ ಗುರುಪರಂಪರಾ ಪ್ರಭಾವಂ 2ನೇ ಭಾಗ, 1530ರಲ್ಲಿ ಕನಕದಾಸರ ಕೀರ್ತನೆಯಲ್ಲಿ ಕೂಡ ಇದ್ರ ಮಾತು ಬರ್ತದೆ. ಮುಂದೆ 17ನೇ ಶತಮಾನದ ಕನ್ನಡದ ಪ್ರಪನ್ನಾಮೃತ ಮೈಸೂರು ಮಾಡಿದ್ದು. ಮೈಸೂರು ಮಹಾರಾಣಿ ಚೆಲುವಾಂಬೆ ಕೂಡ ಒಂದು ಪದ್ಯ ಬರೆದಿದ್ದಾಳೆ, ಮಹಾನಂದಿ ಉತ್ಸವ ಅಂತ. ಈ ಎಲ್ಲದರಲ್ಲೂ ಕೂಡ ಈ ಕನಸಿನ ಪ್ರಸ್ತಾಪ ಇದೆ. ಕನಸಿನ ಪ್ರಸ್ತಾಪ ಮತ್ತು ಅದು ಎಲ್ಲಿತ್ತು ಅಂತ ಕೂಡ ಸೂಚನೆ ಸಿಕ್ಕದ್ದಿದೆ. ನಾನು ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ, ಯಾರು ಸತ್ಯಕ್ಕೆ ಹತ್ತಿರವಾಗಿರ್ತಾರೋ ಅದು ನಂಬಲಾರವಾದಂಥ ವಿಷಯ. ಅದು ಅವತ್ತಿಂದ ಇವತ್ತಿನ ಇದೆ. ಆದ್ದರಿಂದ ಇದು ಬರೀ ಮಿತ್ ಅಲ್ಲ. ನಮ್ಗೆ ಕೆಲವೊಂದು ಸಲ ಕೋಪ ಬರುತ್ತೆ ನನಗೆ. ರಾಮಾಯಣ, ಮಹಾಭಾರತ ಇಂಡಿಯನ್ ಮೈಥಾಲಜಿ ಅಂತಾರೆ. ಮೈಥಾಲಜಿ ಅನ್ನೋದೇ ತಪ್ಪದು. ಮಿತ್ ಅಂದರೆ ನಂಬಿಕೆ. ಅದು ಇದೇನು ಗೊತ್ತಿಲ್ಲ, ಖಾತ್ರಿ ಗೊತ್ತಿಲ್ಲ. ಇತಿಹಾಸ ಬೇರೆ, ಮಿತ್ ಬೇರೆ. ಇದು ಇತಿಹಾಸ. ಅಷ್ಟು ಅವತ್ತಿಂದ ಇಲ್ಲಿವರೆಗೂ ದಾಖಲೆ ಇಟ್ಕೊಂಡು ಇದಾಗಿತ್ತು ದಿಲ್ಲಿ ಮಹಾರಾಜರ ಕಡೆ ಇತ್ತು ಅಂತ ಎಲ್ಲರೂ ಬರೀಬೇಕಾದ್ರೆ ಸುಳ್ಳಿರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಪ್ರಚಲಿತವಾದದ್ದು ಅಂದರೆ, ಆ ದಾಖಲೆಗಳು ಸಿಕ್ಕಿದ. ಮೇಲ್ಕೋಟೆಯಲ್ಲಿ ಮುಸಲ್ಮಾನರ ದಾಳಿ ಮಾಡಿ ಗುಡಿಯನ್ನು ಒಡೆದು ಛಿದ್ರ ಮಾಡಿದರು. ಎಲ್ಲ ವಿಗ್ರಹಗಳನ್ನು ಚಲ್ಲಾಪಿಲಿ ಮಾಡಿ, ಅವ್ರಿಗೇನು ವಿಗ್ರಹ ಬೆಳಗ್ಗೆ ಪ್ರೀತಿ ಇಲ್ಲ, ಚೆಲ್ಲಿಬಿಟ್ರು. ಆ ಉತ್ಸವ ಮೂರ್ತಿ ತುಂಬ ಚೆನ್ನಾಗಿತ್ತು ಅಂತ ತೊಗೊಂಡು ಹೋಗ್ಬಿಟ್ಟ ಬಾದಶಾ. ಮನೆಯಲ್ಲಿತ್ತು. ಅದು ಹೋಗಿ ಏನಾಯಿತು ಅಂತ ಅವನೇನು ಮಾಡಿದ, ತೊಗೊಂಡು ಹೋಗಿ ಮನೇಲಿ ಇಟ್ಕೊಂಡಿದ್ದ. ಲೂಟಿ ಮಾಡಿ ಸಾಮಾನೆಲ್ಲ ಬಹುಶಃ ಮ್ಯೂಸಿಯಂ ಮಾಡಿ ಇಟ್ಟಿರ್ಬೇಕು ಅವನು. ಇವನ ಮಗಳು, ಬಾದಶಾಹನ ಮಗಳು, ಆಕೆ ಹೆಸರು ಬಿ ನಾಚಿಯಾರ್ ಅಂತ. ಆಕೆ ಟೈಮ್ ಸಿಕ್ಕಾಗಲ್ಲಿ ಹೋಗೋಳು, ಆ ಮ್ಯೂಸಿಯಮಿಗೆ ಹೋಗಿ ನೋಡ್ತಿದ್ಲು, ಗೊಂಬೆಗಳಿದ್ದಾವ ಅಂತ. ಆಕೆಗೆ ಈ ವಿಗ್ರಹ ಭಾಳ ಇಷ್ಟ ಆಗ್ಬಿಡ್ತು. ಅದನ್ನು ಆರಿಸ್ಕೊಂಡ್ಲು. ಇದು ನನಗೆ ಬೇಕು, ನನ್ನ ಜೊತೆಗಿರಲಿ ಅಂತ ತೊಗೊಂಡು ಹೋಗಿ ತನ್ನ ಮನೇಲಿ ಇಟ್ಕೊಂಡ್ಲು, ತನ್ನ ಅರ್ಮೂರಿನಲ್ಲಿ. ಬೆಳೀತಾ ಅದ್ರ ಜೊತೆಗೆ ಆಡ್ತಾ ಬೆಳೆದು ಎಷ್ಟರ ಮಟ್ಟಿಗೆ ತಾದಾತ್ಮ್ಯ ಆಗಿಬಿಡ್ತಂದರೆ, ಇವನೇ ನನ್ನ ಗಂಡ ಅಂತ. ಮದುವೆ ಆದರೆ ಅವನೇ ಆಗಬೇಕು ನಾನು ಅಂತ. ಆಕೆಗೆ ಅದು ಯಾರು ಅಂತ ಗೊತ್ತಿಲ್ಲ. ಆಕೆ ಹೇಳ್ತಾಳೆ, ಇದು ನನ್ನ ದೇವರು, ಇವನು ಅದೇ ಇರಬೇಕು ಅಂತ ಹೇಳ್ತಾಳೆ. ಅವನಿಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ. ಇವು ರಾಮಾನುಜಾಚಾರ್ಯ ಗೊತ್ತಾಯ್ತಲ್ಲ ತರಬೇಕದನ್ನು ಅಂಥೇಳಿ. ಹೇಗೆ ಹೋದರು ಅಂತ ಬರೀತಾರೆ. ನಿಮ್ಗೆ ನಂಬೋಕ್ಕೆ ಸಾಧ್ಯ ಇಲ್ಲ ಈಗ ಅದನ್ನು ನೋಡಿದರೆ. ಹೋಗ್ಬೇಕು, ಕರ್ಕೊಂಡು ತೊಗೊಂಬರ್ಬೇಕು ವಿಗ್ರಹ, ಅದನ್ನು ಡೈಲಿ ಹೋಗ್ಬೇಕು. ಎಷ್ಟು ಜನ ಹೋದರು ಅಂತ ಬರೀತಾರೆ. ಪ್ರಸನ್ನಾಮೃತ ಆಗಿನ ಕಾಲದ್ದು, 12ನೇ ಶತಮಾನದ್ದು, ಅಧ್ಯಾಯ 47 ಶ್ಲೋಕ 32 ಹೇಳ್ತಾರೆ. ಎಷ್ಟು ಜನ ಹೋದರು ಅಂದರೆ 12,000 ಜನ ಏಕಾಂತಿಗಳಂತೆ, 74 ಜನ ಸಿಂಹಾಸನಾಧಿಪತಿಗಳು, ಅಸಂಖ್ಯಾತ ಭಕ್ತರು ಯಾತ್ರೆಯಲ್ಲಿದ್ದರು. ಇದು ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಇದು ಶ್ರೀರಾಮನ ಲಂಕಾ ಯಾತ್ರೆ ಅಂತೇಳಿತ್ತು ಅಂತ ಇದು ದಾಖಲೆಯಲ್ಲಿ ಬಂದದ್ದು. ಅಷ್ಟು ಜನ ಹೋದರು. ಹೆಂಗೆ ಹೋದ್ರಪ್ಪ ಅಂತೀನಿ ಇಲ್ಲಿಂದ ಅಷ್ಟು ಜನ. ನನಗೆ 4 ಜನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿ ಬಂದರೆ ಬೆವರು ಸುರಿದು ಹೋಗುತ್ತೆ. ಅವ್ರ ಊಟ ವ್ಯವಸ್ಥೆ ಎಲ್ಲ ಇರೋದೆ ಅಲ್ಲಿ ಅಂತ. ಇಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ. ಡೆಲ್ಲಿ ಮುಟ್ಟಿದ್ರು. ಬಾದಶಾಹನಿಗೆ ಆಶ್ಚರ್ಯ, ಎಲ್ಲ ಇವನ ಒಂದು ವಿಗ್ರಹಕ್ಕೋಸ್ಕರ ಎಷ್ಟೊಂದು ಜನ ಬಂದ್ರೆ ಇವರು, ಕೊಟ್ಬಿಡ್ರಿ ಅದನ್ನು, ಇಷ್ಟು ಜನ ವಿರೋಧ ಯಾಕೆ ಮಾಡ್ಕೋಬೇಕು, ಕೊಟ್ಬಿಡ್ರಿ ಎಂದಂತೆ. ಅವನಿಗೇನು ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇಲ್ಲ. ಎಲ್ಲಿದೆ ಅದು ಗೊತ್ತಿಲ್ಲ. ಆ ಮ್ಯೂಸಿಯಮಲ್ಲಿ ಇರಬೇಕು. ಹುಡುಕಾಡಿದ್ರೆ ಮ್ಯೂಸಿಯಮಲ್ಲಿ ಇಲ್ಲ ಅದು ವಿಗ್ರಹ. ಎಲ್ಲಿ ಹೋಯಿತು? ಅವನು ಕುಚೋದ್ಯ ಒಂದು ಶಾದಶಾದು ಮುಂದೆ ಕೂತಿದ್ದ ರಾಮಾನುಜಾಚಾರ್ಯರು. ನಿಮ್ಮವನು ತಾನೇ ಅವನು ವಿಗ್ರಹ, ನೀವೇ ಕರೆದು ಬಿಡಿ ಬರ್ತಾನೆ, ನಮಗೇನು ಗೊತ್ತು, ಹುಡುಕಾಡು ಸಿಗ್ತಾ ಇಲ್ಲ, ನೀವೇ ಕರೀರಿ ಬರ್ತಾನೆ ಒಪ್ಪಿದ್ರೆ ಅಂದರು. ಇವರು ಅವ್ನು ತಮಾಷೆ ಮಾಡಿದ್ದು ಇವರಿಗೆ, ನಮ್ಗೆ ಸಿಗ್ತಾ ಇಲ್ಲ, ಇಲ್ಲಿದ್ದಾನೆ, ನಿಮ್ಮ ಖಾತ್ರಿ ಕನಸಲ್ಲಿ ಬಂದಿದೆಯಲ್ಲ, ನೀವು ಕರೀರಿ ಬಂದುಬಿಡ್ತಾನವನು ಅಂದ. ಇವರು ಏನು ಮಾಡಿದ್ರು ಗೊತ್ತಾ,
ಶಲ್ವ ಪಿಳ್ಳೈ ಬಾರಯ್ಯ ಮಗುವೆ ಅಂತ ಕರೆದ್ರು. ಸುಂದರವಾದ ಮಗುವೆ ಬೇಗ ಬಾ ಅಂತ ಕರೆದ್ರು. ಆಶ್ಚರ್ಯ, ಅದು ಮತ್ತೆ ಪವಾಡ ನಂಬುತ್ತಿರೋ ಬಿಡ್ತಿರೋ ಬಿಟ್ಟದ್ದು. ಹಂಗೆ ಕೂಗಿದಾಗ ಆಕೆ ನಚ್ಚಿಯಾರಿದ್ಲಲ್ಲ, ಬೇಬಿ ನಚ್ಚಿಯಾರ್, ಆಕೆ ಕೋಣೆಯಲ್ಲಿತ್ತಲ್ಲ ವಿಗ್ರಹ, ಅದು ಇಳಿದು ನಡ್ಕೊಂಡು ಬಂದುಬಿಡ್ತಂತೆ. ನಡ್ಕೊಂಡು ಬಂದು ಮೇಲೆ ತೊಡೆ ಮೇಲೆ ಕೂತ್ಕೊಂಡ್ಬಿಡ್ತೀವಿ, ಮೇಲೆ ತೊಡೆ ಮೇಲೆ ಕೂತ್ಕೊಂತು. ಅವನು ಬಾದಶಾಹನಿಗೆ ಆಶ್ಚರ್ಯ. ಸ್ವಾಮಿ, ಹಾಗಾದರೆ ನಿಮ್ಮದೇ ಇದು ವಿಗ್ರಹ ಕೂಡ ನೀವು ಕರೆದ್ರೆ ಬರ್ತದೆ ಅಂತ ನಿಮ್ಮದೇ ಇದು, ತೊಗೊಂಡು ಹೋಗ್ಬಿಡಿ, ನಾನೇನು ಪ್ರಶ್ನೆ ಕೇಳಲ್ಲ ಅಂದ. ಕೊಟ್ಟ, ಬಹುಮಾನ ಕೊಟ್ಟ, ಗೌರವ ಸೂಚಿಸ್ತಾ ಕಳಿಸ್ಬಿಟ್ಟ. ಇವ್ರು ಮತ್ತೆ ಬಂದರು ವಾಪಸ್. ದಾರಿಯಲ್ಲಿ ಒಂದು ಮಾತು ಹೇಳ್ತಾರೆ ಸ್ವಾಮಿ, ಅದು 21ನೇ ಶತಮಾನಕ್ಕೆ ಭಾಳ ಮುಖ್ಯವಾದದ್ದು. ಅವ್ರು ಹೇಳ್ತಾರೆ, ಇದು ನಾನು ಬಂದದ್ದು ಶ್ರೀ ವೈಷ್ಣವ ಮತದ ಪ್ರಚಾರಕ್ಕಲ್ಲ. ಯಾರೂ ಹೇಳಲ್ಲ ರೀ ಹಾಗೆ, ಅದರ ಪ್ರಚಾರಕ್ಕೆ ಬರಲಿಲ್ಲ. ನನ್ನ ಸನಾತನ ಧರ್ಮದ ರಕ್ಷಣೆಗೋಸ್ಕರ ಬಂದಿದ್ದೆ. ಯಾಕಂದರೆ ನನ್ನ ರಕ್ಷಣೆ ನಮ್ಮ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಜೊತೆಗೆ ಇರಬೇಕಾದದ್ದು, ಉತ್ಸವ ಮೂರ್ತಿ ಇರಬೇಕಾಯ್ತು. ಇಲ್ಲಿದ್ದಂಥ ವಿಗ್ರಹ ಅಲ್ಲಿ ಹೋಗಿದೆ, ಅದನ್ನು ತಂದು ಪ್ರತಿಷ್ಠಾಪನೆ ಮಾಡೋದು ನನ್ನ ಕೆಲಸ. ಇದು ವೈಷ್ಣವ ಧರ್ಮ ಪ್ರಚಾರ ಮಾಡಲಿಕ್ಕೆ ಅಲ್ಲ ಅಂತ ಹೇಳ್ತಾರೆ. ಮೆರವಣಿಗೆಯಲ್ಲಿ ತೊಗೊಂಬರ್ತಾಯಿದ್ರು. ಆ ಕಡೆ ಏನಾಯಿತು, ಬೇಬಿ ನಾಚಿಯಾರ್ ತನ್ನ ಕೋಣೆಗೆ ಹೋದ್ಲು, ಇಲ್ಲ ವಿಗ್ರಹ ಅದು. ಏನು ಮಾಡೋದು, ಎಲ್ಲಿ ಹೋಯಿತು, ಅಳೋಕ್ಕೆ ಶುರು ಮಾಡಿದ್ಲು. ಇದು ಹಿಂಗೇನೋ ಆಯಿತು ಅಂತ ಬಾದಶಾಹ ಹೇಳ್ದ, ವಿಚಿತ್ರಪ್ಪ ನಡ್ಕೊಂಡು ಬಂತದು ಅಂತ. ಆಕೆ ಅಪ್ಪನ ಬೈದ್ಲು, ನಡ್ಕೊಂಡು ಬರೋದೆಲ್ಲ ಸುಳ್ಳು, ನೀನೇ ಎತ್ತಿ ಕೊಟ್ಟಿದ್ದೀಯ, ಅದನ್ನು ವಾಪಸ್ ಕೊಡಿಸು ನನಗೆ, ಅದು ಕೊಡಿಸೋದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ಬಿಟ್ರು. ಅವನಿಗೆ ಸಂಕಟ, ತಾನಾಗೆ ಕೊಟ್ಟು ಬಹುಮಾನ ಕೊಟ್ಟು ಕಳಿಸಿದೆ ಅಂತ ತೊಗೊಂಡು ಹೋಗಿ ಅಂತ. ಈಗ ವಾಪಸ್ ಕೊಡಿ ಅಂತ ಕೇಳೋಕ್ಕಾಗತ್ತಾ, ನೀನೇನು ಮಾಡ್ತೀವಿ ಮಾಡ್ಕೊಳ್ಳಮ್ಮ ನೀನೇ ಅಂದ. ಒಂದು ಸೈನ್ಯ ತುಕಡಿ ಕೊಟ್ಟ, ಆಕೆ ಜೊತೆ ಹೋಗ್ರಿ, ಆಕೆ ಏನು ಮಾಡ್ತಾಳೆ ಮಾಡ್ಕೋತಾಳೆ ಅಂತ. ಇಲ್ಲಿ ಮುಂದೆ ಇತಿಹಾಸದಲ್ಲಿ 3-4 ಬದಲಾವಣೆ ಕಾಣಿಸುತ್ತೆ. 2-3 ಐತಿಹ್ಯಗಳು ಬೇರೆ ಬೇರೆ ಇದ್ದಾವೆ. ಒಂದು ಕಡೆಗೆ ಏನು ಬರುತ್ತೆ ಅಂದರೆ, ಆ ಸೈನ್ಯ ತುಕಡಿ ಕುದುರೆ ಮೇಲೆ ಬರೋರು, ಇವ್ರು ನಡ್ಕೊಂಬರೋರು, ಆಗ ಓಡಿ ಬಂದು ಇವ್ರನ್ನ ಸೇರ್ಕೊಂಡ್ರಂತೆ. ಸೇರ್ಕೊಂಡ್ಬಿಟ್ಟು ಆಕೆ ಹೇಳಿದ್ಲಂತೆ, ರಾಮಾಚಾರ್ಯ ನಮಸ್ಕಾರ ಮಾಡಿ, ನೀವು ಗುರುಗಳು, ಆದರೆ ಅವ್ನು ಬಿಟ್ಟು ನನಗೆ ಇರೋಕ್ಕಾಗಲ್ಲ, ಅವನೇ ನನ್ನ ಗಂಡ, ಬಿಡೋಕ್ಕಾಗಲ್ಲ ನನಗೆ, ಕೊಟ್ಬಿಡಿ ವಾಪಸ್ಸು ಅಂತ. ಇವ್ರು ಹಂಗೆ ಕೊಡೋಕ್ಕಾಗಲ್ಲಮ್ಮ ತಾಯಿ, ಅದು ಉತ್ಸವ ಮೂರ್ತಿ, ಅದು ಎಲ್ಲಿ ಮೂಲ ವಿಗ್ರಹದ ಅಲ್ಲೇ ಇರಬೇಕು ಅಂತ. ಆಯಿತು ಅಂತ ಅದ್ರ ಜೊತೆಗೆ ಆಕೆ ನಡ್ಕೊಂಬಂದು ಸ್ವಲ್ಪ ದಿವಸ ದಾರಿಯಲ್ಲಿ ಆರೋಗ್ಯ ಕೆಟ್ಟು ಸತ್ತು ಹೋದ್ಲಾಕೆ ಅಂತ ಒಂದು ಮಾತು. ಇನ್ನೊಂದು ಐತಿಹ್ಯ ಹೇಳುತ್ತೆ, ಇಲ್ಲ ವಿಗ್ರಹ ತಂದುಬಿಟ್ರು ಮೇಲ್ಕೋಟೆಗೆ, ಪ್ರತಿಷ್ಠಾಪನೆ ಆಗ್ತಾಯಿತ್ತು, ಮೂಲ ವಿಗ್ರಹ ಪ್ರತಿಷ್ಠಾಪನೆ ಪೂಜೆ ಆಗ್ತಾಯಿತ್ತು. ಆ ಹೊತ್ತಿಗೆ ಬಂದ್ಲಾಕೆ. ಆಕೆ ಬಂದು ನೋಡ್ತಾಳೆ, ಗುಡಿಯೊಳಗೆ ಆಗಲೇ ಉತ್ಸವ ಮೂರ್ತಿ ಕೂಡಿಸ್ತಾ ಇದ್ದಾರೆ, ಇನ್ನು ವಾಪಸ್ ತೊಗೊಂಡು ಹೋಗೋಕ್ಕಾಗಲ್ಲಲ್ಲ ಅಂದು ಆ ದೇವಸ್ಥಾನ ಮುಂದೆ ಒಂದು ಗುಡಿಸಲು ಹಾಕ್ಕೊಂಡು ಕೂತ್ಕೊಂಡು ಅಲ್ಲೇ ಇದ್ದು ಸೊರಗಿ ಸತ್ತು ಹೋದ್ಲು ಆಕೆ ಅಂತ. ಇನ್ನೊಂದು ಯಾವುದೇ ಸತ್ಯ ಇದ್ದರೂ ಇವತ್ತಿಗಾದರೂ ಅಲ್ಲಿ ಬೇಬಿ ನಾಚಿಯಾರ್ ಅಂತ ನಂಬುತ್ತಾರೆ. ರಾಮಾನುಜಾಚಾರ್ಯ ಹೇಳಿದ್ರಂತೆ, ಪಾಪ ಆಕೆ ಪ್ರೀತಿ ಇದೆ, ಇಷ್ಟು ಪ್ರೀತಿ ಇರಬೇಕಾದ್ರೆ ಆಕೆ ಲಕ್ಷ್ಮೀ ಅಂಶ ಇದ್ದಿರಬೇಕು. ನಾರಾಯಣ ನಂಬ್ಕೊಂಡು ಬಂದಿದ್ದಾಳೆ, ಲಕ್ಷ್ಮೀ ಅಂಶ ಇರಬೇಕು, ಆಕೆಯನ್ನು ಇಗ್ನೋರ್ ಮಾಡೋದು ಬೇಡ ಅಂತ ಹೇಳಿ ಮೂಲ ವಿಗ್ರಹದ ಪಾದದಲ್ಲಿ ಮತ್ತು ಉತ್ಸವ ಮೂರ್ತಿ ಪಾದದಲ್ಲಿ ಆಕೆ ಸಣ್ಣ ವಿಗ್ರಹ ಮಾಡಿದ್ದಾರೆ, ಮಹಾನಂದಿ ಅಂತ ಕರೀತಾರೆ. ಇವತ್ತಿಗಾದರೂ ಮಹಾನಂದಿ ಪೂಜೆ ಅಂತ ಮಾಡ್ತಾರೆ. ಅಲ್ಲಿ ಹಳ್ಳಿಗಳಲ್ಲಂತೂ ಮಹಾನಂದಿ ಉತ್ಸವ ಕಾರ್ಯಕ್ರಮ ಮಾಡ್ತಾರೆ. ಹಳ್ಳಿ ಜನ ಇದ್ದಾರಲ್ಲ ಸುಮಾರು ಜನ, ಅವರೆಲ್ಲ ಮಹಾನಂದಿ ಉತ್ಸವ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಮಕ್ಕಳಿಗೆ ಮಹಾನಂದಿ ಅಂತ ಹೆಸರಿಡ್ತಾರೆ. ಕೆಲವರು ಬೇಬಿ ನಾಚ್ಯಾರ್ ಅಂತ ಇಟ್ಟವರು ಇದ್ದಾರೆ ಅಲ್ಲಿ. ಸಾಕಷ್ಟು ಜನ ದಲಿತ ವರ್ಗದ ಜನ ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಅವ್ರ ಮನೇಲಿ ಮದುವೆ ಆಗಬೇಕಾದ್ರೆ ಮನೆಯಲ್ಲಿ ಮಹಾನಂದಿ ಮದುವೆ ಮಾಡಿ ಮರುದಿವಸ ಮದುವೆ ಮಾಡ್ತಾರೆ. ಅಂದರೆ ಬೇರೆ ಜಾತಿಗೆ ಸೇರಿದಂಥವಳಾದರೂ ಒಂದು ಅಸೀಮವಾದಂಥ ಪ್ರೀತಿಯನ್ನು ತೋರಿಸಿ ಶಾಶ್ವತಲಾದ ಆಕೆ ಬೇಬಿ ನಾಚಿಯಾರ್ ಅನ್ನೋದನ್ನು ಹೇಳ್ತಾರೆ. ಅದನ್ನು ಮೆಚ್ಚಿಕೊಂಡ್ರಲ್ಲ ಇವರು. ಆಮೇಲೆ ಬೀಬಿ ಕಥೆ ಎಲ್ಲ ಕಡೆನೂ ಬರ್ತದೆ. ಇನ್ನೊಂದು ಬಹುದೊಡ್ಡ ಕೆಲಸ ರಾಮಾನುಜಾಚಾರ್ಯ ಮಾಡಿದ್ದು, ಮೊದಲು ಮಾಡ್ಕೊಂಬಂದೆ, ಇನ್ನೊಂದು ದೊಡ್ಡ ಕೆಲಸ ಮಾಡಿದರು. ಮೇಲ್ಕೋಟೆಯಲ್ಲಿದ್ದಾಗ ಅಂದರು, ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟು ಜನ ಕೆಲಸ ಮಾಡಿದ್ದಾರಲ್ಲ, ದಲಿತರು ಎಷ್ಟೊಂದು ಜನ ಕೆಲಸ ಮಾಡಿದ್ದಾರೆ, ನಾವು ದೇವಸ್ಥಾನದೊಳಗೆ ಯಾಕೆ ಬಿಡಬಾರ್ದು, ಅವ್ರನ್ನ ಅವಕಾಶ ಯಾಕೆ ಕೊಡಬಾರ್ದು, ಮನುಷ್ಯರಲ್ವ ಅವರು, ನಾವು ಅಷ್ಟೇ ಮಾಡಬೇಕಾ ಅಂತ ಕೇಳಿ ಅಲ್ಲಿ ತುಂಬ ವಿರೋಧ ಬಂತು. ಹಾಗೆಲ್ಲ ಮಾಡೋಕ್ಕಾಗಲ್ಲ, ದೇವಸ್ಥಾನ ಅಪವಿತ್ರ ಆಗಿಬಿಡ್ತದೆ ಅಂತ. ಈ ಅಪವಿತ್ರ ಆಗ್ತದೆ ಅನ್ನೋ ವಿಷಯ ಇದೆಯಲ್ಲ, ನನಗೆ ಭಾಳ ಸಿಟ್ಟು ತರಿಸುತ್ತೆ ಒಂದೊಂದು ಸಲ. ನಮ್ಮ ಏಗದಾಗೆಲ್ಲ ಐತೆ, ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಬರೆದದ್ದೊಂದಿದೆ. ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ, ಈಶ್ವರ ದೇವಸ್ಥಾನ. ಒಬ್ಬ ದಲಿತ ಹುಡುಗ ಒಳಗೆ ಹೋದ ಅಂತ ಹೇಳಿ ಆ ದೇವಸ್ಥಾನದೆಲ್ಲ ಅವನು ಹೊಡೆದು ಹೊರಗೆ ಹಾಕಿದ್ರಂತೆ. ಹಾಕಿಬಿಟ್ಟು ದೇವಸ್ಥಾನ ತೊಳೆದ್ರು, ಸ್ವಚ್ಛ ಮಾಡಿದರು. ಅದನ್ನು ಆ ಗುರುಗಳ ಕಡೆ ಬಂದು ಹೇಳ್ತಾನೊಬ್ಬನು, ಇವತ್ತೇನಾಯಿತು ಗೊತ್ತಾ, ಆ ಊರಲ್ಲಿ ಆ ದಲಿತ ಹುಡುಗ ಹೋಗ್ಬಿಡೋದು ಆ ದೇವಸ್ಥಾನದಲ್ಲಿ, ದೇವಸ್ಥಾನ ದೇವರಿಗೆ ಮೈಲಿಗೆ ಆಗಿ ಹೋಯಿತು, ಅದನ್ನೆಲ್ಲ ತೊಳೆದು ಪೂಜೆ ಮಾಡಿದರು ಅಂತ. ಆ ಗುರುಗಳು ಭಾಳ ಚಂದ ಕೇಳ್ತಾರೆ, ಹೌದಾ, ಆ ಹುಡುಗ ಬರೋದನ್ನು ದೇವರಿಗೆ ಮೈಲಿಗೆ ಆಗಿಬಿಡ್ತಾ, ದೇವರಿದ್ದರೆ ಅವನು ಪವಿತ್ರ ಆಗಬೇಕಲ್ಲಪ್ಪ, ದೇವರಿಗೆ ಮೈಲಿಗೆ ಆಯಿತು ಅಂದ್ರೆ ಅವನಿಗಿಂತ ಅವನೇ ಪ್ರಭಾವ ಜಾಸ್ತಿ ಅಂದಂಗೆ ಆಯ್ತಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಅದು ಎಷ್ಟು ಮನಸ್ಸು ಮುಟ್ಟುತ್ತದೆ.
ಒಬ್ಬ ಹುಡುಗ ಹೋದರೆ ದೇವರಿಗೆ ಮೈಲಿಗೆ ಆಗೋದಿದ್ದರೆ ಇವನೇ ದೇವ್ರಿಗಿಂತ ಹೆಚ್ಚು ಪ್ರಭಾವಶಾಲಿ ಅಂದಂಗೆ ಆಯ್ತಲ್ಲ, ಯಾಕೆ ತೊಳಿತೀರದನ್ನು ಅಂತ. ಅಂದರೆ ದೇವರಿಗೆ ಮೈಲಿಗೆ ಆಗೋದಿಲ್ಲ ಅನ್ನೋದನ್ನು ರಾಮಾನುಜಾಚಾರ್ಯ ಅದನ್ನೇ ಮಾತು ಹೇಳ್ತಾರೆ. ಇಷ್ಟೊಂದು ಜನ ಇದ್ದಾರಲ್ಲ ಜನ, ಅವರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಒಂದು ದಾಸಯ್ಯ ದೀಕ್ಷೆ ಅಂತ ಮಾಡಿದರು. ದಾಸಯ್ಯ ದೀಕ್ಷೆ ಅಂತ ಕೊಟ್ಟು ಈ ಪುರೋಹಿತರಿಗೆ ಸಮನಾಗಿ ಸ್ಥಾನ ಅದು ಅಲ್ಲದೆ ಈಗಾದರೂ ಕೂಡ ಮೇಲುಕೋಟೆಯಲ್ಲಿ ವರ್ಷಕ್ಕೆ 3 ದಿವಸ ಎಲ್ಲರಿಗೂ ಓಪನ್ ಇಡ್ತಾರೆ, ಯಾರಾದರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಇದು 1000 ವರ್ಷಗಳಿಂದ ಮಾಡಿದ್ದನ್ನು ನೆನೆಸ್ಕೋಬೇಕಾಗ್ತದೆ. ನನಗೆ ಎಷ್ಟೋ ಸಲ ಅನಿಸುತ್ತೆ, ಅದ್ಭುತವಾದ ಸಾಧನೆ ರಾಮಾನುಜಾಚಾರ್ಯ ಮಾಡಿದ್ದು ಎಲ್ಲೋ ಮುಟ್ಟಿರಬೇಕು, ಕರ್ನಾಟಕ ಎಲ್ಲ ಕಡೆ ಹರಡಿರಬೇಕು ಆ ಚಿಂತೆ. ಬಹುಶಃ ಮುಂದೆ ಬಸವಣ್ಣವ್ರು ಬರೋ ಅದಕ್ಕೆ ಅದೊಂದು ಪ್ರೇರಣೆ ಆಗಿದ್ದಿರಬೇಕು ಅಂತ ನನಗನ್ಸೋದು. ಸಮಾನತೆಯ ಚಿಂತೆ ಬಂದಾಗ ಮಾಡಿದಂಥ ಕೆಲಸ ರಾಮಾನುಜಾಚಾರ್ಯ ಮಾಡಿದ್ದು.